ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲೇ ಹೆಚ್ಚುವರಿ ಹಾಸಿಗೆ ದಿಂಬು ನೀಡೋಕೆ ಕೋರ್ಟ್ ಅನುಮತಿಯನ್ನ ನೀಡಿದೆ. ದರ್ಶನ್ ಸಲ್ಲಿಸಿದ ಅರ್ಜಿ ಸಂಬಂಧ ಬೆಂಗಳೂರಿನ 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ಇಂದು ವಿಚಾರಣೆ ನಡೆಯಿತು. ಜೈಲಲ್ಲಿ ಕನಿಷ್ಠ ಸೌಲಭ್ಯ ಕೊಡಿ, ಹೆಚ್ಚುವರಿ ಹಾಸಿಗೆ ದಿಂಬು ನೀಡೋಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ಬಳ್ಳಾರಿ ಜೈಲು ಶಿಫ್ಟ್ಗೆ ಕೋರಿದ್ದ ಅರ್ಜಿಯು ವಜಾಗೊಂಡಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಓಡಾಡೋಕೆ ಅನುಮತಿ ನೀಡಲಾಗಿದೆ. 5 ಜೊತೆ ಬಟ್ಟೆ ವಾಕಿಂಗ್ ಮಾಡೋಕೆ ದರ್ಶನ್ಗೆ ಅವಕಾಶ ಕಲ್ಪಿಸಲಾಗಿದೆ. ಜೈಲಲ್ಲಿ ದರ್ಶನ್ನಿಂದ ತೊಂದರೆಯಾದರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಜೈಲಿನ ಅಧಿಕಾರಿಗಳಿಗೂ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟರು. ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ದರ್ಶನ್ಗೆ ಅಕ್ಷರಶಃ ನರಕ ದರ್ಶನವಾಗ್ತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ವಿಚಾರಣೆಗೆ ಹಾಜರಾಗಿದ್ರು. ಈ ವೇಳೆ ಜಡ್ಜ್ ಬಳಿ ನಟ ದರ್ಶನ್ ಕೋರ್ಟ್ನಿಂದ ಆದೇಶ ಮಾಡಿ ಪಾಯ್ಸನ್ ಕೊಡಿ ಅಂತ ಕೇಳಿದ್ರು. ಜೈಲಿನಲ್ಲಿ ಬಟ್ಟೆಗಳು ಸ್ಮೆಲ್ ಬರ್ತಾ ಇದೆ. ಇಲ್ಲಿ ತುಂಬಾ ಕೆಟ್ಟದಾದಂತಹ ಪರಿಸ್ಥಿತಿ ಇದೆ. ಬಿಸಿಲು ನೋಡಿ 1 ತಿಂಗಳಾಗಿದೆ. ಇನ್ನು ಫಂಗಸ್ ಆಗ್ತಾ ಇದೆ. ಹೀಗಾಗಿ ಬೇರೆಯವರಿಗೆ ಬೇಡ, ನನ್ನೊಬ್ಬನಿಗೆ ವಿಷ ಕೊಡಿ ಸ್ವಾಮಿ ಅಂತ ಜಡ್ಜ್ ಮುಂದೆ ದರ್ಶನ್ ಕಣ್ಣೀರಿಟ್ಟಿದ್ದಾರೆ. ಇದಕ್ಕೆ ಜಡ್ಜ್ ಜೈಲು ಅಥಾರಿಟಿಗೆ ಡೈರೆಕ್ಷನ್ ಕೊಡ್ತೀವಿ, ಹಾಗೆಲ್ಲ ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ 2 ದಿನ ಮಧ್ಯಂತರ ಜಾಮೀನು ಸಿಕ್ಕಿದೆ. ಮಗನ ಆಪರೇಷನ್ ಹಿನ್ನೆಲೆ ಮಧ್ಯಂತರ ಜಾಮೀನು ನೀಡಲಾಗಿದೆ. ಸೆಪ್ಟೆಂಬರ್ 11ರ ಸಂಜೆ 5 ಗಂಟೆಗೆ ಕೋರ್ಟ್ಗೆ ಹಾಜರಾಗಬೇಕು. ಯಾವುದೇ ಮೀಟಿಂಗ್ ಮಾಡುವಂತಿಲ್ಲ, ಯಾವುದೇ ರ್ಯಾಲಿ ಮಾಡುವಂತಿಲ್ಲ ಅಂತ ಕೋರ್ಟ್ ಖಡಕ್ ಎಚ್ಚರಿಕೆ ನೀಡಿ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಪಾಕ್ ಪರ ಘೋಷಣೆ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಈದ್ ಮಿಲಾದ್ ಮೆರವಣಿಗೆ ವೇಳೆ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಎನ್ನಲಾಗಿದೆ. ಭದ್ರಾವತಿಯ ಸೀಗೆಬಾಗಿಯ ವೃತ್ತದಲ್ಲಿ ಈ ಘಟನೆ ನಡೆದಿದೆ. ಈಗಾಗಲೇ ಗಾಂಧಿ ವೃತ್ತದಲ್ಲಿ ಘೋಷಣೆ ಹಾಕಿದ ಕುರಿತು ಮೊದಲ ವಿಡಿಯೋ ವೈರಲ್ ಆಗಿತ್ತು. ಈಗ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಯೂಟ್ಯೂಬರ್ ಮನಾಫ್ ವಿಚಾರಣೆ ನಡೀತಾ ಇದೆ. ವಿಚಾರಣೆಗೆ ಹಾಜರಾಗುವ ಮುನ್ನ ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ ಮನಾಫ್, ನನಗೆ ಯಾವುದೇ ಹೆದರಿಕೆ ಇಲ್ಲ, ನಾನೊಬ್ಬನೇ ಬಂದಿದ್ದೀನಿ, ಯಾವ ಪೊಲೀಸ್ ಸೆಕ್ಯೂರಿಟಿ ಕೂಡ ಇಲ್ಲ, ನಾನು ದೇವಸ್ಥಾನದ ವಿರುದ್ಧ ಹಾಗೂ ಆರೋಪಿ ಇವರೇ ಅಂತ ಹೇಳಿಲ್ಲ, ಸುಜಾತಾ ಭಟ್ ವಿಚಾರದಲ್ಲಿ ನನಗೆ ಬೇಜಾರಾಗಿದೆ ಅಂತ ಹೇಳಿದ್ರು. ಈಗ ಈ ತನಿಖೆ ನನ್ನ ಕೈಯಲ್ಲಿ ಏನೇನಿದೆ ಅದೆಲ್ಲ ಕೊಡ್ತಾ ಇದ್ದೀನಿ, ಮಾಡ್ತಾ ಇದ್ವಿ. ಈಗ ನಾವು ಸೌಜನ್ಯ ಪರವಾಗಿ ನಿಲ್ತಾ ಇದ್ವಿ, ಅದು ನಾವು ಸಾಯತಕ್ಕ ಇರ್ತೀವಿ. ಅದರಲ್ಲಿ SIT ಇದರಲ್ಲಿ ಧರ್ಮಸ್ಥಳ ಬುರುಡೆ ಕೇಸ್ ಸಂಬಂಧ ಗಿರೀಶ್ ಮಠಣ್ಣನವರ್ ಹಾಗೂ ಸೌಜನ್ಯ ಮಾವ ವಿಠಲ್ ಗೌಡ ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿದ್ರು. ಇಂದು ವಿಚಾರಣೆಗೆ ಹಾಜರಾಗೋಕೆ ಅಧಿಕಾರಿಗಳು ಸೂಚನೆ ನೀಡಿದ ಬೆನ್ನಲ್ಲೇ SIT ಕಚೇರಿಗೆ ಆಗಮಿಸಿ ಅಧಿಕಾರಿಗಳ ಎದುರು ವಿಚಾರಣೆಯನ್ನು ಎದುರಿಸಿದ್ರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಆರೋಪದ ಹಿನ್ನೆಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಆಂಧ್ರಪ್ರದೇಶ DCM ನಟ ಪವನ್ ಕಲ್ಯಾಣ್ ನಿಂತಿದ್ದಾರೆ. ಸೆಪ್ಟೆಂಬರ್ 11ರಂದು ಸಂಜೆ 5 ಗಂಟೆಗೆ ಪವನ್ ಕಲ್ಯಾಣ್ ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ. ಕ್ಷೇತ್ರದ ಅಪಪ್ರಚಾರದ ವಿರುದ್ಧ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಸಂಜೆ ದೇಗುಲದ ಮುಂಭಾಗ ವಿಶೇಷ ಆರತಿ ಸೇವೆ ಮಾಡಲಿದ್ದಾರೆ. ಬೀದರ್ ಜಿಲ್ಲೆಯ ಗ್ರಾಮವೊಂದರ ಅಪ್ರಾಪ್ತ ವಿದ್ಯಾರ್ಥಿನಿ ಮೇಲೆ ಶಿಕ್ಷಕನಿಂದ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಬಿಜೆಪಿ ನಾಯಕರು ಖಂಡಿಸಿದ್ದಾರೆ. 15 ವರ್ಷದ ಬಾಲಕಿ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ಬಿಜೆಪಿಯ ನಾಯಕರು ಖಂಡಿಸಿರುವಂತದ್ದು. ಬೀದರ್ ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ಪ್ರಕರಣದ ತನಿಖೆಯನ್ನು SIT ಮಾಡಲಿ ಅಂತ ಒತ್ತಾಯಿಸಿದ್ರು. ಬೀದರ್ನಲ್ಲಿ ಲವ್ ಜಿಹಾದ್ ಬದಲಾಗಿ ಬಲಾತ್ಕಾರ ಜಿಹಾದ್ ನಡೀತಿದೆ ಅಂತ ಗಂಭೀರ ಆರೋಪ ಮಾಡಲಾಗಿದೆ. ಮುಸ್ಲಿಂ ಶಿಕ್ಷಕ 30ರಿಂದ 40 ಹಿಂದೂ ಧರ್ಮದ ಬಾಲಕಿಯರ ಮೇಲೆ ದೌರ್ಜನ್ಯ ಎಸಗಿದ್ದಾನೆ. ಆರೋಪಿ ಶಿಕ್ಷಕ ಬೇರೊಬ್ಬರ ಜೊತೆ ಮಾತನಾಡಿದ ಆಡಿಯೋವನ್ನ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ರಿಲೀಸ್ ಮಾಡಿದ್ರು. ಪೊಲೀಸ್ ಇತರ ತವರ ಹುಮನಾಬಾದ್ನಾಗಿಂದ ಏನಿದೆ ಅಂತ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಅಲ್ಲಿ ಯಾವುದೂ ಕೂಡ ಯೋಗ್ಯತೆ ಇಲ್ಲದಂತ ಅಧಿಕಾರಿಗಳಿದ್ದಾರ. ಇದರ ಬಗ್ಗೆ ಸರ್ಕಾರ ಗಮನ ಹರಿಸಿ ಇದಕ್ಕೂ ಕೂಡ SIT ತನಿಖೆ ಮಾಡಬೇಕು. ಮತ್ತು ಒಂದೊಬ್ಬತ್ತಿಗೆ 8-15 ದಿವಸದಲ್ಲಿ ಇವರು SIT ತನಿಖೆ ಆಗ್ಬೋದು, ಯಾವುದೋ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಂತ. ಕೊಪ್ಪಳ ತಾಲೂಕಿನ ಮೊದ್ಲಾಪುರ ರಸ್ತೆ ಗುಂಡಿಮಯ ಆಗಿತ್ತು. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಬೇಸತ್ತ ಗ್ರಾಮಸ್ಥರು ಸ್ವತಃ ಜನರೇ ರಸ್ತೆ ರಿಪೇರಿ ಮಾಡಿಸಿದ್ದಾರೆ. ಮೊದ್ಲಾಪುರದಿಂದ ಕಿನ್ನಾಡದವರೆಗೂ 3.50 ಕಿಲೋಮೀಟರ್ ರಸ್ತೆ ಹಾಳಾಗಿ ಹೋಗಿತ್ತು. ಕಳೆದ 15 ವರ್ಷಗಳಿಂದ ರಸ್ತೆ ರಿಪೇರಿ ಆಗಿರಲಿಲ್ಲ. ರಸ್ತೆಯ ತುಂಬಾ ಗುಂಡಿಗಳಿವೆ. ಶಾಸಕರು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು, ಕ್ಯಾರೆ ಅಂತಿರಲಿಲ್ಲ. ಹೀಗಾಗಿ ಗ್ರಾಮಸ್ಥರೇ ರಸ್ತೆಯನ್ನ ರಿಪೇರಿ ಮಾಡಿಸಿದ್ದಾರೆ. ಎಲ್ಲರೂ ನಿಂತು ಮಾಡಕ್ಕೆ ಅವರು
ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಒಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ನೇಪಾಳದಲ್ಲಿ ಸಾಮಾಜಿಕ ಜಾಲತಾಣಗಳ ಮೇಲಿನ ಸರ್ಕಾರ ನಿಷೇಧವನ್ನ ಹೇರಿತ್ತು. ಇದನ್ನು ಖಂಡಿಸಿ ಯುವ ಜನತೆ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದು ಇಂದು ಹಿಂಸಾಚಾರಕ್ಕೆ ಇದು ತಿರುಗಿತ್ತು. ಇಂದು ಪ್ರಧಾನಿ ಕೆಪಿ ಶರ್ಮಾ ಒಲಿ ನಿವಾಸಕ್ಕೆ ನುಗ್ಗಿದ ಪ್ರತಿಭಟನಾಕಾರರು ಪ್ರಧಾನಿ ನಿವಾಸಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಹಿಂಸಾಚಾರ ಭುಗಿಲೆದ್ದ ಬೆನ್ನಲ್ಲೇ ನೇಪಾಳ ಪ್ರಧಾನಿ ರಾಜೀನಾಮೆ ಕೊಟ್ಟಿದ್ದಾರೆ. ನೇಪಾಳದ ಮಾಜಿ ಪ್ರಧಾನಿ ದೇವೂಬಾ ಪತ್ನಿ ಅರ್ಜು ಮೇಲೂ ಹಲ್ಲೆಯಾಗಿದೆ. ನೇಪಾಳ ಹಣಕಾಸು ಸಚಿವೆ ಬಿಷ್ಣುದಾಸ್ ಮೇಲೆ ಪ್ರತಿಭಟನಾಕಾರರು ಹಲ್ಲೆ ನಡೆಸಿದ್ದಾರೆ. ಗುಂಪಿನಿಂದ ತಪ್ಪಿಸಿಕೊಳ್ಳೋಕೆ ಹಣಕಾಸು ಸಚಿವರು ಯತ್ನಿಸಿದ್ದು, ಆದರೂ ಹಣಕಾಸು ಸಚಿವರನ್ನ ಅಟ್ಟಾಡಿಸಿ ಹಲ್ಲೆ ಮಾಡಲಾಗಿದೆ. ಪಂಜಾಬ್ನಲ್ಲಿ ಪ್ರಧಾನಿ ಮೋದಿ ನೆರೆ ಹಾನಿ ಪ್ರದೇಶಗಳನ್ನು ವೀಕ್ಷಣೆ ಮಾಡಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳನ್ನು ವೈಮಾನಿಕ ಸಮೀಕ್ಷೆ ಮೂಲಕ ಖುದ್ದು ವೀಕ್ಷಿಸಿದ್ರು. ಇನ್ನು ಪಂಜಾಬ್ನಲ್ಲಿ ಭೀಕರ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 51ಕ್ಕೆ ಏರಿಕೆಯಾಗಿದೆ. ಜೊತೆಗೆ 1.84 ಲಕ್ಷ ಹೆಕ್ಟೇರ್ ಕೃಷಿ ಬೆಳೆ ಹಾನಿಯಾಗಿದೆ. ಬಿಯಾಸ್ ನದಿಯ ಪಾತ್ರದಲ್ಲೇ ಹೆಚ್ಚು ಹಾನಿಯಾಗಿದೆ. 21 ಕ್ಯಾರೆಟ್ನ ಗೋಲ್ಡ್ ಅನ್ನ 24 ಕ್ಯಾರೆಟ್ ಗೋಲ್ಡ್ ಆಗಿ ಮಾಡಿಕೊಡ್ತೀನಿ ಅಂತ ವಂಚಿಸಿದ ಆರೋಪಿ ಮೋಹನ್ ಲಾಲ್ ನನ್ನ ಹಲಸೂರು ಗೇಟ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಯಿಂದ 305 ಗ್ರಾಂ ಚಿನ್ನದ ಗಟ್ಟಿ ಹಾಗೂ ಚಿನ್ನ ಕರಗಿಸುವ ಮೆಷಿನ್ ಸೀಸ್ ಮಾಡಲಾಗಿದೆ. ನಗರಪೇಟೆ ಜ್ಯುವೆಲರಿ ಶಾಪ್ ಮಾಲೀಕರಿಂದ 305 ಗ್ರಾಂ ಚಿನ್ನ ಪಡೆದು ವಾಪಸ್ ಕೊಡದೆ ವಂಚನೆ ಮಾಡಿದ್ದ. ಸದ್ಯ ಈ ಬಗ್ಗೆ ಜ್ಯುವೆಲರಿ ಮಾಲೀಕರು ದೂರು ನೀಡಿದ್ದು ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದೀಪಾವಳಿ ಹಬ್ಬಕ್ಕೆ ಇನ್ನು ಕೆಲವೇ ತಿಂಗಳು ಬಾಕಿ ಉಳಿದಿವೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಶಿವಕಾಶಿಯಲ್ಲಿ ಈ ಬಾರಿ ಪಟಾಕಿಯನ್ನು ವಿಭಿನ್ನವಾಗಿ ತಯಾರಿಸಲಾಗಿದೆ. ಮಕ್ಕಳನ್ನು ಸೆಳೆಯುವ ಸಲುವಾಗಿ ಆಟಿಕೆ ರೂಪದಲ್ಲಿ ಪಟಾಕಿಗಳನ್ನು ತಯಾರಿಸಲಾಗಿದೆ. ಆಹಾರ ಇಲಾಖೆಯ ಸರ್ವೆಯಲ್ಲಿ ಶಾಕಿಂಗ್ ಸುದ್ದಿ ಬಯಲಾಗಿದೆ. ಸಿಹಿ ತಿನಿಸುಗಳು ಅಸುರಕ್ಷಿತ ಕೃತಕ ಬಣ್ಣ ಬಳಕೆ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಸಿಹಿ ಜೊತೆ ಖಾರ ಮಿಕ್ಸರ್ ಕೂಡ ಆರೋಗ್ಯಕ್ಕೆ ಡೇಂಜರ್ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ರೋಟರಿ ಕ್ಲಬ್ನಿಂದ ಸರ್ಕಾರಿ ಆಸ್ಪತ್ರೆಗೆ ವಿವಿಧ ಸೌಲಭ್ಯ ಕೊಡುಗೆಯನ್ನು ನೀಡಲಾಯಿತು. ಸರ್ಕಾರಿ ಆಸ್ಪತ್ರೆ ಮಕ್ಕಳ ವಿಭಾಗ ಉನ್ನತೀಕರಣಕ್ಕಾಗಿ ಅತ್ಯಾಧುನಿಕ ಉಪಕರಣಗಳ ಹಸ್ತಾಂತರ ಮಾಡಲಾಗಿದೆ. ಅಂದಾಜು 1 ಕೋಟಿ ಮೊತ್ತದ ಉಪಕರಣಗಳನ್ನು ಹಸ್ತಾಂತರ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಟಾಟಾ ಪ್ರಾಜೆಕ್ಟ್ ಕಂಪನಿಯ ಎಂಡಿ ವಿನಾಯಕ್ ಪೈ, ಶಾಸಕ ದಿನಕರ್ ಶೆಟ್ಟಿ ಉಪಸ್ಥಿತರಿದ್ದರು. ಈ ಪ್ರಾಜೆಕ್ಟ್ಗೆ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಕರ್ನಾಟಕ ಜನಪದ ಪರಿಷತ್ ಯುಎಇ ಘಟಕದ ವತಿಯಿಂದ ದುಬೈ ನಾದಲ್ ಶಿಬಾ ಜಿಮ್ಸ್ ಮಾಡರ್ನ್ ಅಕಾಡೆಮಿಯಲ್ಲಿ 2025ರ ಅಂತಾರಾಷ್ಟ್ರೀಯ ಜನಪದ ಉತ್ಸವ ಭವ್ಯವಾಗಿ ನೆರವೇರಿದೆ. ಕರ್ನಾಟಕ ಜನಪದ ಪರಿಷತ್ ಬೆಂಗಳೂರವರ ಮಾರ್ಗದರ್ಶನ ಮತ್ತು ಬೆಂಬಲದೊಂದಿಗೆ ಸ್ಥಾಪಿತವಾಗಿರುವಂತಹ ಯುಎಇ ಘಟಕ ರಾಜ್ಯದ ಜೀವಂತ ಜನಪದ ಪರಂಪರೆಯನ್ನ ಜಾಗತಿಕ ವೇದಿಕೆಯಲ್ಲಿ ಉಳಿಸಿ ಬೆಳೆಸುವಂತಹ ಕನಸನ್ನ ಈ ಉತ್ಸವದ ಮೂಲಕ ಯಶಸ್ವಿಯಾಗಿ ಅನಾವರಣಗೊಳಿಸಲಾಯಿತು. ಮೊದಲ ಬಾರಿಗೆ ಕರ್ನಾಟಕ ಜಾನಪದ ಪರಿಷತ್ನ ಘಟಕವೊಂದು ಕರ್ನಾಟಕದಿಂದ ಹೊರಗೆ, ಅದು ವಿದೇಶದಲ್ಲಿ ಸ್ಥಾಪನೆಗೊಂಡಿದ್ದು ಕರ್ನಾಟಕ ಜಾನಪದ ಪರಿಷತ್ ಯುಎಇ ಘಟಕವಾಗಿದೆ.